ಹಾಯ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಮೆಚ್ಚಿನ ಸೌಮ್ಯ ಕಾರ್ತಿಕ್ ಮಾತಾಡ್ತಾ ಇರೋದು. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಬ್ಲಾಗ್. ಸೊ ಐ ನೀಡ್ ನಿಮ್ಮ ಸಪೋರ್ಟ್ ನನಗೆ ಯಾವತ್ತೂ ಇರಬೇಕು ಅಂತ ಬಯಸ್ತೀನಿ. ಸೊ ಇವಾಗ ಹೋಗ್ತಾ ಇರೋದು ಸೊ ನಾವು ಪ್ಲ್ಯಾನ್ ಮಾಡಿದ್ದಿಲ್ಲ. ಸೊ ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿನೇ. ಸೊ ನಾವು ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ದೂರ ಇರೋ ಗಣೇಶ ಟೆಂಪಲ್ಗೆ ಹೋಗೋಣ ಅಂತ ಟ್ರಿಪ್ ಮಾಡಿದ್ದೀವಿ. ಸೊ ಇಲ್ಲಿ ಏನು ವಿಶೇಷತೆ ಅಂದರೆ, ಸೊ ಆಲ್ಮೋಸ್ಟ್ ಇಡೀ ಕರ್ನಾಟಕದಲ್ಲೇ ಅತಿ ದೊಡ್ಡ ಗಣೇಶ ಸ್ಟ್ಯಾಚು ಇರೋದು. ಸೊ ಇದು ಗಣೇಶ ಆಲ್ಮೋಸ್ಟ್ 13-15 ಫೂಟ್ ಹೈಟ್ ಇದ್ದಾರೆ. ಸೊ ಇಲ್ಲಿ ನಾವು ದೇವಸ್ಥಾನದೊಳಗಡೆ ಎಂಟ್ರಿ ಆಗಿದ ತಕ್ಷಣ ಫುಲ್ ಕ್ಯೂ ಇತ್ತು. ಸೊ ಆಲ್ಮೋಸ್ಟ್ ರಶ್ ಇತ್ತು. ಸೊ ಆಚೆ ವ್ಯೂ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್. ಆ್ಯಂಡ್ ಅಲ್ಲಿ ತುಂಬ ಬಿಸಿಲಿರೋದ್ರಿಂದ ನಾವು ಒಂದು ಸ್ವಲ್ಪ ಹೊತ್ತು ಕ್ಯೂವಲ್ಲಿ ನಿಂತ್ಕೊಂಡಿರೋ ಆಚೆ ಕೂತ್ಕೊಂಡು ಆಮೇಲೆ ಹೊರಗಡೆ ಹೋಗಿದ್ದು. ಸೊ ಎಂಟ್ರಿ ಆಗಿರೋ ತಕ್ಷಣವೇ ನಮಗೆ ಕ್ಲೀನ್ ವ್ಯೂ ಸಿಗುತ್ತೆ. ಸೊ ಅಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಎಲ್ಲರೂ ನಿಂತ್ಕೊಂಡಿದ್ದಾರೆ. ಸೊ ಇಟ್ ವಾಸ್ ಎ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ನೀವೇನಾದರೂ ಈ ಪ್ಲೇಸ್ನ ವಿಶೇಷತೆ ಏನಂದರೆ, ತುಂಬ ಜನ ಪೊಲಿಟಿಕ್ಸು ಮತ್ತು ಮಕ್ಕಳು ಆಗಬೇಕು ಅಂತ ಇರೋರು, ಮಕ್ಕಳು ಆಗದೇ ಇರೋರು, ಸೊ ಆಮೇಲೆ ಜಾಬ್ ಬೇಕು ಅಂತ ಇರೋರು ಇಲ್ಲಿ ಬಂದು ತುಂಬ ಬೇಡ್ಕೊತಾರೆ. ಫೈನಲಿ ನಮಗೆ ದರ್ಶನ ಸಿಕ್ತು. ಸೊ ನಮಗೆ ತುಂಬ ಖುಷಿ ಆಯಿತು. ಸೊ ನಾವು ಇಲ್ಲಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಬೇಡ್ಕೊಂಡು ಬಂದ್ವಿ. ಅಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಇತ್ತು, ಡ್ರಾಯಿಂಗ್ಸ್ ಎಲ್ಲ ಇತ್ತು. ಸೊ ಅದು ನೋಡಿಕೊಂಡು ತುಂಬ ಖುಷಿ ಆಯಿತು. ಸೊ ಇಟ್ ವಾಸ್ ಅ ಗ್ರೇಟ್ ಥಿಂಗ್, ಇಟ್ ವಾಸ್ ಅ ಗ್ರೇಟ್ ಡೇ ಅಂತಲೂ ಹೇಳ್ಬೋದು. ತುಂಬ ಜನ ಅಲ್ಲಿ ನೋಡ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು ಆ ಡ್ರಾಯಿಂಗ್ಸ್ನ, ಫ್ಲೂಟ್ಸ್ನ ಎಲ್ಲ. ಸೊ ಆಲ್ಮೋಸ್ಟ್ ನಾನು ನಮ್ಮ ಅಕ್ಕ ಫೋಟೋ ಇಟ್ಕೊಂಡಿದ್ದೆ ದೇವಸ್ಥಾನದ. ಆ್ಯಂಡ್ ಆಫ್ಟರ್ ದಟ್ ಅಲ್ಲಿಂದ ನಾವು ಹೋಗಿದ್ದು ಒಂದು ಫೇಮಸ್ ದೇವಸ್ಥಾನಕ್ಕೆ. ಸೊ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಇತ್ತು. ಯಾವುದಪ್ಪ ಅಂದರೆ ಗರುಡ ದೇವಸ್ಥಾನ ಅಂತ ಹೇಳ್ಬೋದು. ದೇವಸ್ಥಾನದ ಹೆಸರು ಆ್ಯಕ್ಚುಲಿ ಈ ದೇವಸ್ಥಾನದ ಹೆಸರು ಕೊಲ್ಲಾದೇವಿ ಇರುವಂತಹ ಗರುಡ ದೇವರು ನೆಲೆಸಿರುವಂತಹ ದೇವಸ್ಥಾನ. ಸೊ ಇದು ತುಂಬ ವಿಶೇಷತೆ ಇರುವಂತಹ ದೇವಸ್ಥಾನ ಅಂತಲೇ ಹೇಳಿ. ಇಲ್ಲಿ ಏನು ವಿಶೇಷತೆ ಅಂದರೆ, ಇಲ್ಲಿ ಗರುಡ ದೇವರು ಸಾಕ್ಷಾತ್ ಲಕ್ಷ್ಮೀನ ಮತ್ತು ನಾರಾಯಣನನ್ನು ಎತ್ಕೊಂಡು ಹೋಗಿರುವಂಥ ಸಂದರ್ಭದಲ್ಲಿ ಅವ್ರದ್ದೊಂದು ರೆಕ್ಕೆ ಅಲ್ಲಿ ಬೀಳುತ್ತಂತೆ. ಸೊ ಅದರಿಂದ ಇದು ತುಂಬ ಪವರ್ಫುಲ್ ಆಗಿತ್ತು ದೇವಸ್ಥಾನ. ತುಂಬ ಪಾಸಿಟಿವ್ ವೈಬ್ಸ್ ಇತ್ತು. ಸೊ ಏನಾದರೂ ಸರ್ಪದೋಷ, ಯಾರಿಗಾದ್ರೂ ಮಕ್ಕಳಾಗದೇ ಇರೋರು ಇಲ್ಲಿ ಬೇಡ್ಕೊಂಡ್ರೆ ಖಂಡಿತ ಅದು ಈಡೇರುತ್ತೆ ಅಂತ ಇಲ್ಲಿನ ಜನರ ನಂಬಿಕೆ ಆಗಿತ್ತು. ಸೊ ಅದಕ್ಕೋಸ್ಕರ ನಾವು ಹೋಗೋ ಟೈಮಲ್ಲಿ ಅಭಿಷೇಕ ಆಗಿ ಅಲಂಕಾರ ನಡೀತಾ ಇತ್ತು. ಸೊ ಫೈನಲಿ ನಮಗೆ ದರ್ಶನ ಆಯಿತು ಆ ದೇವ್ರದ್ದು. ಸೊ ಅದು ದೇವ್ರನ್ನ ನೋಡೋದೇ ಒಂದು ಖುಷಿ, ಒಂದು ಭಾಗ್ಯ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋ ಸಮಯದಲ್ಲಿ ನಾವು ದೇವ್ರನ್ನ ನೋಡಿದ್ವಿ. ಆನಂತರ ನಾವು ಪ್ರಸಾದ ಇಸ್ಕೊಂಡು ಅಲ್ಲಿಂದ ತಿಂದು, ಪ್ರಸಾದ ವಾಸ್ ಸೋ ಗುಡ್. ನಮಗಂತೂ ತುಂಬ ಇಷ್ಟ ಆಯಿತು. ಅಲ್ಲಿಂದ ನಾವು ಹೊರಟ್ವಿ ಇನ್ನೊಂದು ದೇವಸ್ಥಾನಕ್ಕೆ. ಅದು ಯಾವುದಪ್ಪ ಅಂದರೆ, ಸೊ ನಾವು ನೋಡ್ತಾ ಇರ್ತೀವಿ ಅಲ್ವಾ, ಸೊ ಶಿವನ ದೇವಸ್ಥಾನ ಕೋಟಿಲಿಂಗೇಶ್ವರ. ಸೊ ಇದು KGF ಅಲ್ಲಿರೋದು, ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ. ಸೊ ಇಲ್ಲಿ ಕೋಟಿಲಿಂಗ ಇನ್ನೂ ಆಗಿಲ್ಲ. ಸೊ ಇನ್ನು ಲಕ್ಷದಲ್ಲೇ ಇದೆ. ಸೊ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ವಾಚ್ ಯಾವಾಗ ಕೋಟಿ ಆಗುತ್ತೆ ಅಂತ. ಆಲ್ಮೋಸ್ಟ್ ಮೋಸ್ಟ್ ಬ್ಯೂಟಿಫುಲ್ ಟೆಂಪಲ್ ಅಂತಲೇ ಹೇಳ್ಬೋದು. ನಂತರ ಶಿವನ ಯಾರು ಇಷ್ಟಪಡ್ತಾರೋ ಅವ್ರು ಮಾತ್ರ ಈ ಟೆಂಪಲ್ನ ವಿಸಿಟ್ ಮಾಡಿ ಫುಲ್ ಖುಷಿ ಆಗ್ತಾರೆ ನಂತರನೇ. ಸೊ ಐ ಜಸ್ಟ್ ಲವ್ಡ್ ದಿಸ್ ಟೆಂಪಲ್. ನನಗೆ ತುಂಬ